ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪನ ಪುತ್ರನ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು. ಇದು ತಂದೆ ಮಗನ ಬಗ್ಗೆ ಯತ್ನಾಳ್ ಹೇಳಿರುವಂಥ ಮಾತು. ಮೈಸೂರು ಚಲೋ ಒಬ್ಬ ವ್ಯಕ್ತಿಯ ವೈಭವೀಕರಣ ಮಾಡಿದರು. ವ್ಯಕ್ತಿಯ ವೈಭವೀಕರಣ ನಮಗೆ ಬೇಕಿಲ್ಲ, ನಮಗೆ ಹೋರಾಟ ಮುಖ್ಯ. ವಕ್ಫ್ ವಿಚಾರದಲ್ಲೂ ಕೂಡ ಅಷ್ಟೇನೆ. BSY ವಿಜೇಂದ್ರರನ್ನ ತಂದಿಲ್ಲ ನಾವು. ಅಹೋರಾತ್ರಿ ಧರಣಿ ಮಾಡಿದ್ದು ವಿಜಯಪುರದಲ್ಲಿ ನಾವು. ಇನ್ನು ವಿಜೇಂದ್ರ ಮಾಡಿರೋ ಸಮಿತಿನಲ್ಲಿ ನಮ್ಮ ಹೆಸರೇ ಇಲ್ಲ, ನಮ್ಮ ಹೆಸರು ಇಲ್ಲ, ಸಂಸದರ ಹೆಸರು ಇಲ್ಲ. ಏನಿದೆ ಅರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ನೋಡಿದಾಗ ನೀವು ಪತ್ರ ಬಿಡಿದ್ರಿ, ಅಭಿಯಾನ ಮಾಡಿದ್ರಿ, ಚರ್ಚೆ ಆಗಬೇಕು ಅಂತ ಹೇಳಿದ್ರಿ. ಬಟ್ ನಿಮ್ಮೂರ ವಿರುದ್ಧವೇ ನೀವು ಈ ಒಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡ್ದಂಗಿತ್ತಲ್ಲ ವಿಜಯೇಂದ್ರ ವಿರುದ್ಧ. ಟು ಬಿ ಫ್ರ್ಯಾಂಕ್, ನೇರವಾಗಿ ಹೇಳಬೇಕು ಅಂದರೆ ಯಡಿಯೂರಪ್ಪನವ್ರ ವಿರುದ್ಧ ವಫನ್ನ ನೀವೊಂದು ಅಸ್ತ್ರವಾಗಿ ಬಳಸ್ಕೊಂಡಿಲ್ವಾ? ಇಲ್ಲ, ಏನೋ ಅವ್ರ ಬಗ್ಗೆ ನಾವು ಚರ್ಚೆನೇ ಮಾಡಿಲ್ಲರಿ ಅಲ್ಲಿಯೂ. ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ನಾವು ವಕಫ್ ವಿಚಾರದಲ್ಲಿ ಎಲ್ಲಿಯೂ ತಂದಿಲ್ಲ. ಅವರಾಗಿಯೇ ಕೆಲವೊಂದು ನೋಡ್ರಿ, ಈಗ ಬಿಜಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡುವಂಥದ್ದಾಗಲಿ, ಅಲ್ಲಿ ಹೋರಾಟ ಪ್ರಾರಂಭ ಮಾಡೋದಾಗಲಿ ನಾವು ಪ್ರಾರಂಭ ಮಾಡಿದ್ವಿ. ಮೊದಲು ಬಿಜಾಪುರ ನಗರದಲ್ಲಿ ಸಿದ್ದೇಶ್ವರ ದೇವಸ್ಥಾನ ಎದುರಿಗೆ ನಾವು ಒಂದು ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಿವಿ. ಸುಮಾರು 15-20 ಸಾವಿರ ಜನ ಸೇರಿದ್ರು. ದೊಡ್ಡ ಮಳೆ ಆದರೂ ಸಹ ಜನ ಸರಿಲಿಲ್ಲ. ಅಲ್ಲಿಂದ ಇದನ್ನು ನಾವು ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಅವಾಗ ಏನು ಮಾಡಿದ್ರು ಇವರು, ಒಂದು ಯಾವುದೋ ರೈತ ಸಂಘದವರ ಹೆಸರಿನಿಂದ ಒಂದು ಧರಣಿ ಕುಂಡಿಸಿದ್ರು. ಕುಂಡ್ರಿಸಿ ಅದಕ್ಕೊಂದು ಸಮಿತಿ ಮಾಡಿದ್ರು. ಆ ಸಮಿತಿಯೊಳಗೆ ನಾವು ಲೋಕಸಭಾ ಸದಸ್ಯರು ಇಲ್ಲ, ನಾ ಬಿಜಾಪುರದ MLAನೇ ಇಲ್ಲ ಆ ಸಮಿತಿಯೊಳಗೆ. ವಿಜೇಂದ್ರ ಮಾಡಿದ್ದು. ಅದರಿಂದ ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಹಿಂದ್ರಗಡೆ ಮತ್ತೆ ನಮ್ಮ ಹೆಸರು ಸೇರಿಸೋದು, ಈ ಎಲ್ಲ ಗೊಂದಲ ಏನಾದವಲ್ಲ, ನಾವೇನು ನಿರ್ಣಯ ಮಾಡಿದ್ದೀವಿ, ಇವರಿಗೆ ದ್ವೇಷ ಸಾಧಿಸ್ಲಾಕತ್ತಾರ, ಇದರಿಂದ ಅರ್ಥ ಇಲ್ಲ, ನಾವು ನಮ್ಮ ಜನರ ಹತ್ರ ಹೋಗೋಣ ಅಂತೇಳಿ. ಬಟ್ ಇದನ್ನು ನೋಡ್ತೇವೆ ಈಗ ವಫ್ ಅನ್ನೋ ತುಂಬ ಸೀರಿಯಸ್ ಆದಂಥ ವಿಚಾರ, ತುಂಬ ಗಂಭೀರವಾದಂಥ ವಿಚಾರ. ಅಷ್ಟೇ ಗಂಭೀರವಾಗಿ ನೀವು ಹೋರಾಟ ಕೂಡ ಮಾಡಿದ್ರಿ. ಇಂಥ ಒಂದು ಗಂಭೀರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರನ್ನ ನೀವು ಗಂಭೀರವಾಗಿ ಪರಿಗಣಿಸದೇ ಇದ್ರೆ BJP ನಾಯಕತ್ವ ಅಂತ ಹೇಳ್ತಿದ್ದೀರಿ, BJP ತಂಡವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ತೀರಿ, BJP ಹೋರಾಟ ಅಂತ ಹೇಳ್ತೀರಿ. ಬಟ್ ರಾಜ್ಯಾಧ್ಯಕ್ಷರನ್ನ ನೀವು ಬದಿಗೆ ಸರಿಸಿ ನೀವೇ ಹೋರಾಟ ಮಾಡಿದ್ರೆ ಅದು ಹೇಗೆ ಸಾಧ್ಯ? ನೋಡಿ, ಮೂಡಾದ ವಿಚಾರದಲ್ಲಿ ಅಲ್ಲಿ ಯಾರನ್ನೂ ಸಲಹೆ ನಮ್ಮನ್ನೇನು ಕೇಳಿಲ್ಲ. ನಾವು ಸಲಹೆ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ ನಾವು ಕೊಟ್ಟಿದ್ದೇನಪ್ಪ ಅಂದರೆ, ಮೂಡಾಕ್ಕಿಂತ ಭಯಾನಕವಾದದ್ದು ವಾಲ್ಮೀಕಿ ಹಗರಣ. SCPT SP ಅಲ್ಲಿ 24,000 ಕೋಟಿ ರೂಪಾಯಿ ಅವ್ರ ಗ್ಯಾರಂಟಿಗಳು ಹಾಕ್ಕೊಂಡಿದ್ದು. ಇದನ್ನೂ ಒಂದು ಪಾದಯಾತ್ರೆ ನಾವು ಮಾಡೋಣ ಅಂದರೆ ಅದಕ್ಕೆ ಕೇಂದ್ರಕ್ಕೂ ನಾವು ವಿನಂತಿ ಮಾಡ್ಕೊಂಡಿವಿ. ಅದಕ್ಕೇನು ಮಾಡಿದ್ರು ರಾಜ್ಯಾಧ್ಯಕ್ಷರು ಮಾಡೋದು ಗೊತ್ತಿಲ್ಲ, ಅದು ಆಗಲಿಲ್ಲ. ಕೇಳಿದ್ರಿ ಅಂತ ಅವರು, ನಾವು ವಿಧಾನಸಭೆ ನಡೀತಾ ಇತ್ತು, ಯತ್ನಾಳ್ ಅವರಲ್ಲೇ ಕೂತಿದ್ರು ವಿಧಾನಸಭೆಯಲ್ಲಿ, ನಾನೇ ಹೋಗಿ ಮಾತಾಡಿದೆ, ಕರೆ ಕೊಟ್ಟೆ, ಮಾತಾಡಿದೆ, ಏನೇ ಆದರೂ ಕೂಡ ನಮ್ಗೆ ಸ್ಪಂದನೆ ಮಾಡಿಲ್ಲ. ಇದನ್ನು ಒಂದು ಹಂತದಲ್ಲಿ ಮೂಡಾ ಪಾದಯಾತ್ರೆ ನಿಲ್ಲಿಸೋದಕ್ಕೂ ಅಡ್ಡಗಾಲ ಹಾಕೋದಕ್ಕೂ ಪ್ರಯತ್ನ ಮಾಡಿದ್ರು ಅಂತ ಮಾತಿದೆ. ನೋಡಿ, ನಾವು ಯಾವುದೋ ಅಡ್ಡಗಾಲ ಹಾಕ್ಲಿಕ್ಕೆ ನಾವು ಯಾರು, ನಮ್ಮದೇನು ಶಕ್ತಿ ಇದೆ ಹಳೆ ಮೈಸೂರು ಭಾಗದಲ್ಲಿ? ನಾವು ಅಲ್ಲಿ ಹಾಕಲಿಕ್ಕೆ ಅಂಥದ್ದು ಎಂದೂ ಹೋರಾಟದ ವಿರುದ್ಧ ನಾವು ಎಂದೂ ಕೆಲಸ ಮಾಡೋದಿಲ್ಲ. ಯಾರು ಹೋರಾಟ ಮಾಡಿದ್ರು ನಾವು ಬೆಂಬಲ ಕೊಟ್ಟಿದ್ದೀವಿ ಪಕ್ಷಾತೀತವಾಗಿ. ಇನ್ನು ಅದನ್ನು ಎಲ್ಲನೂ ವಿಶ್ವಾಸ ತಗೊಂಡು ಚರ್ಚೆ ಮಾಡಿ ಹೋರಾಟ ಸ್ವರೂಪ ಏನು, ಒಬ್ಬ ವ್ಯಕ್ತಿನ ಅಲ್ಲಿ ವೈಭವೀಕರಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ನಮ್ಮದು ವ್ಯಕ್ತಿ ವೈಭವೀಕರಣ ಬೇಡ, ಹೋರಾಟದ ಸ್ವರೂಪ ಹೆಂಗಿರ್ಬೇಕಂದ್ರೆ ಅದು ಜನಪರವಾಗಿರ್ಬೇಕು, ಇದು ಸಾಮೂಹಿಕ ನಾಯಕತ್ವದಲ್ಲಿ ಆಗಬೇಕು ಅನ್ನೋದು. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಳಗಾವಿಯಿಂದ. ಪ್ರಮೋದ್, ನಾವು ಆ ಬಿಟ್ಸನ್ನು ನೋಡ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ಮಾತಾಡಿದ್ದಾರೆ ಯತ್ನಾಳ್ ನಿಮ್ಮ ಜೊತೆಗೆ ಅನ್ನುವಂಥದ್ದು. ಜೊತೆಗೆ ಏನು ಅಂದರೆ ತಮ್ಮ ಮನದಾಳದ ಮಾತನ್ನು ಕೂಡ ಆಡಿದ್ದಾರೆ, ಮನದಾಳದ ಆಸೆಯನ್ನು ಕೂಡ ಅವರು ಬಿಚ್ಚಿಟ್ಟಿದ್ದಾರೆ. ಜೊತೆಗೇನು ಅಂದರೆ ಇನ್ನೂ ಕೂಡ ದೆಹಲಿ ಕರೆಸ್ಕೊಂಡು ದೆಹಲಿನಲ್ಲಿ ವಾರ್ನಿಂಗ್ ಮಾಡಿದರು, ಅದು ಇದು ಅನ್ನುವಂಥ ಮಾತುಗಳಿತ್ತು. ಇದೆಲ್ಲ ಆದಮೇಲೂ ಕೂಡ ಯತ್ನಾಳ್ ತಗ್ಗಿಲ್ಲ ಬಗ್ಗಿಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವ್ಯಾವ ಸಂಗತಿಗಳ ಬಗ್ಗೆ ಮಾತಾಡಿದ್ರು, ಏನೇನು ಮಾತಾಡಿದ್ರು ಪ್ರಮೋದ್ ಶಾಸ್ತ್ರಿ? ರಂಗನಾಥ್, ಬಹುಶಃ ರಾಜ್ಯ ರಾಜಕಾರಣದ BJP ರಾಜಕಾರಣದ ಕೇಂದ್ರ ಬಿಂದು ಅಂದರೆ ಯತ್ನಾಳ್. ಯಾಕಂದರೆ ಯತ್ನಾಳ್ ಆಡಳಿತದಲ್ಲಿ ಇರಲಿ ಅಥವಾ ವಿಪಕ್ಷದಲ್ಲೇ ಇರಲಿ, ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಮಾತನಾಡ್ತಾನೆ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ BJP ಮನೆಯ ಅನೇಕ ವಿಚಾರಗಳ ಬಗ್ಗೆ ಯತ್ನಾಳ್ ಅವರು ಈ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಮೊದಲನೇದಾಗಿ ವಕ್ಫ್ ವಿಚಾರವಾಗಿ ಈಗಾಗಲೇ ಮೊದಲ ಹೆಜ್ಜೆಯನ್ನು ಇಟ್ಟವರು ಯತ್ನಾಳ್. ನೇರವಾಗಿ ಬಿಜಾಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅದಾದ ಬಳಿಕ ಅವ್ರ ತಂಡವನ್ನು ಕೊಟ್ಟು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ರು. ಆದರೆ ಇರುವಂಥ ವಿಚಾರ ರಂಗನಾಥ್, ಪಕ್ಷವನ್ನು ಬಿಟ್ಟು ಇವರು
ಪ್ರವಾಸ ಮಾಡಿದ್ದು ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕೂ ಕೂಡ ಈ ಒಂದು ಸಂದರ್ಶನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಡಿಯೂರಪ್ಪ ಮತ್ತು ಯತ್ನಾಳ್ ನಡುವಿನ ಒಂದು ಸಂಬಂಧ ಏನಿದೆ, ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬ ಮತ್ತು ಯತ್ನಾಳ್ ನಡುವಿನ ಸಂಬಂಧ ಅದು ಸಾಕಷ್ಟು ಹಿನ್ನೆಲೆ ಇರುವಂಥದ್ದು. ಈಗಾಗಲೇ ಸಂದರ್ಶನದಲ್ಲೂ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರನ್ನ ಪಕ್ಷಕ್ಕೆ ವಾಪಸ್ ಕರೆಯುವಂಥ ನಿಟ್ಟಿನಲ್ಲಿ, ಅವರು KJPಗೆ ಹೋದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ವಾಪಸ್ ಕರೆಯುವಂಥ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನವನ್ನು ಮಾಡಿದ್ದು ಸುಳ್ಳಲ್ಲ, ನನ್ನ ಸಂಬಂಧ ಆರಂಭದಲ್ಲಿ ಉತ್ತಮವಾಗಿತ್ತು, ಅದಾದ ಬಳಿಕ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಯತ್ನಾಳ್ ಅವರು ಹೇಳ್ತಾ ಇರುವಂಥ ಮಾತು. ಅವರ ಸಂಪೂರ್ಣ ಸಂದರ್ಶನವನ್ನು ನೋಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ಯತ್ನಾಳ್ ನಡುವಿನ ಈ ರಾಜಕೀಯ ಸಂಬಂಧದ ಬಗ್ಗೆ ಬಹುಶಃ ಸಂಪೂರ್ಣವಾಗಿ ಬಿಟ್ಟಿಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಹೇಗಿತ್ತು ಆರಂಭದಲ್ಲಿ, ಅದಾದ ಬಳಿಕ ಏನೇನಾಯಿತು, ಈ ಒಂದು ಸಂಬಂಧ ಹದಗೆಡೋದಕ್ಕೆ ಏನು ಕಾರಣ, ಅದರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕೋವಿಡ್ ವಿಚಾರ ಕೂಡ ಇದೆ, ಕೋವಿಡ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಈ ವಿಚಾರಕ್ಕೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಈ ಒಂದು ಸಂದರ್ಶನ ಸಾಕಷ್ಟು ಆಯಾಮಗಳಿಂದ, ಸಾಕಷ್ಟು ವಿಚಾರಗಳಿಂದ ಕೂಡಿದೆ. ರಂಗನಾಥ್, ಎಸ್, ಧನ್ಯವಾದ ಪ್ರಮೋದ್ ಶಾಸ್ತ್ರಿ ತಮ್ಮೆಲ್ಲ ವಿವರಗಳಿಗೆ. ಇದರ 10:29ಕ್ಕೆ ಈ ಸಂಪೂರ್ಣವಾದಂಥ ಸಂದರ್ಶನ ಪ್ರಸಾರವಾಗುತ್ತೆ. ಈಗ ಬೆಳಗ್ಗೆ 10:29ಕ್ಕೆ.